ನೀವು ಹೇಳ್ತಾ ಇದ್ರಿ ಬಿಜೆಪಿ MLC JDS MLC ಎಲ್ಲರೂ ಕೂಡ ಇದ್ರು, ನಿಮ್ಮ ಸಹೋದ್ಯೋಗಿಗಳು ಕೂಡ ಇದ್ರು ಅಂತ ಹೇಳಿ. ಯಾರಾದರೂ ಆ ಸಂದರ್ಭದಲ್ಲಿ CT ರವಿ ಅವರು ಅಂಥ ಪದಪ್ರಯೋಗ ಮಾಡಿದಾಗ ನಿಮ್ಮ ಹತ್ರ ಬಂದು ಬೇರೆ ಪಕ್ಷದ ಸದಸ್ಯರುಗಳು ಯಾರಾದರೂ ನಿಮಗೆ ಸಾಂತ್ವನವನ್ನು ಹೇಳುವಂಥ ಕೆಲಸ ಮಾಡಿದ್ರಾ, ಅಥವಾ ಯಾರಾದರೂ ಬಂದು ನಿಮ್ಗೆ ಹೇಳಿದ್ರಾ ಎಸ್ CT ರವಿ ಅವರು ಈ ರೀತಿ ಮಾತನಾಡಿದ್ದು ತಪ್ಪು, ಈ ರೀತಿ ಮಾತನಾಡಬಾರ್ದಾಗಿತ್ತು ಅಂತ ನಿಮ್ಮ ಬೆನ್ನಿಗೆ ಬೇರೆ ಪಕ್ಷದವರು ಯಾರಾದರೂ ಬಂದು ನಿಂತು ಅಥವಾ ನಿಮಗೆ ದೂರವಾಣಿ ಕರೆ ಮಾಡಿ ಮಾತನಾಡಿ? ಯಾಕೆಂದರೆ ಹೆಣ್ಮಗಳು ಅಂತ ಬಂದಾಗ ಹೆಣ್ಣು ಮಕ್ಕಳೇ, ಅದು ಸಚಿವೆ ಆಗಿರಬಹುದು ಅಥವಾ ಏನಾದರೂ ಆಗಿರಬಹುದು, ಅ ವುಮೆನ್ ಇಸ್ ಆಲ್ವೇಸ್ ಅ ವುಮೆನ್, ರೈಟ್? ಸೊ ಆ ರೀತಿ ಯಾರಾದರೂ ಹೇಳಿದ್ದುಂಟಾ ನಿಮಗೆ? ನನಗೆ 3-4 ಜನ BJPಯವರು ಬಂದು ಹೇಳಿದರು, ನನಗೆ ಸಾರಿ ಅಕ್ಕ, ಈ ರೀತಿ ಆಗಬಾರ್ದಾಗಿತ್ತು, ಈ ರೀತಿ ಅವ್ನು ಮಾತನಾಡಬಾರ್ದು ಅಂತ ಹೇಳಿ. JDSನವರು ಇಬ್ಬರು ಬಂದು ನನ್ನ ಹತ್ರ ಸಾರಿ ಕೇಳಿದ್ರು. ಬಟ್ ದುರ್ದೈವ, ಇವ್ರಿಗೆ ಯಾರಿಗೂ ಧೈರ್ಯ ಇಲ್ಲ, ಎದುರುಗಡೆ ಬಂದು ಆ ಒಂದು ಪದವನ್ನು ಖಂಡಿಸುವಂಥ ಧೈರ್ಯ ಇಲ್ಲ ಅಂತ ಹೇಳಿ ನನಗೆ ತುಂಬ ನೋವಾಗುತ್ತೆ. ಮೇಡಮ್, ಎಲ್ಲೋ ಒಂದು ಕಡೆ ಒಂದು ಮಾತು ಬಂತು, ಅಂದರೆ ನೀವು ನೀವು ಈ ರೀತಿ ಮಾಡಿದಿರಿ ಕೊಲೆಗಾರ ಅಂತ ಹೇಳಿದ್ದಕ್ಕೆ ಏನಾದರೂ ಅವರು ಟ್ರಿಗರ್ ಆದ್ರೆ ಅದು ಪ್ರವೋಕ್ ಆಯ್ತಾ CT ರವಿ ಅವ್ರಿಗೆ ಅಂಥ ಮಾತನ್ನ ಬಳಸೋದಕ್ಕೆ? ಅವರು ಯೋಚನೆ ಮಾಡುವಂಥ ಶಕ್ತಿಯನ್ನೇ ಕಳ್ಕೊಂಡು ಅಂಥ ಮಾತನ್ನ ಪ್ರಯೋಗ ಮಾಡಿಬಿಟ್ರ ಅಂತ? ನಮ್ಮ ಅಧಿನಾಯಕನಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಯಾರನ್ನ ಪ್ರವೋಕ್ ಮಾಡ್ತಾ ಇದ್ರು, ಯಾಕೆ ಕಾರಣ ಆಯಿತು, ನಾನು ಕೊಲೆಗಾರ ಅನ್ಲಿಕ್ಕೆ ಏನು ಕಾರಣ? ಇರ್ರಿಲ್ವೆಂಟ್ ಆಗಿತ್ತು. ನಮ್ಮ ನಾಯಕರ ಹೆಸರನ್ನ ಸದನದ ಒಳಗಡೆ ತೆಗೆದುಕೊಂಡು ಬಂದಿರೋದೇ ಇರ್ರಿಲೆವೆಂಟ್ ಆಗಿತ್ತು. ಅವ್ರು ಯಾವುದಕ್ಕೂ ಸಂಬಂಧ ಇರಲಿಲ್ಲ, ಅವ್ರ ಬಗ್ಗೆ ಏನು ತರುವಂತ ಮಾತೇ ಇರಲಿಲ್ಲ. ಅವರ ತೇಜೋವಧೆ ಮಾಡಿದ್ರೆ ನಮ್ಮ ಅಧಿನಾಯಕ, ಇವತ್ತು ರಾಹುಲ್ ಗಾಂಧಿ ಇದ್ರೆ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇವತ್ತು ಎಲ್ಲ ನೋಡಿದೀನಿ, ನನ್ನ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸಂಘಟನೆಯಲ್ಲಿ ಎಲ್ಲ ಸ್ಥಾನವನ್ನ ನಾನು ಪಕ್ಷ ಕಟ್ಟಿದ್ದೀನಿ. ಇವತ್ತು ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ. ನಾನೇನಾದ್ರೂ ಅವತ್ತು ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತನಾಡಬೇಕಾದ್ರೆ ನಾನು ಸುಮ್ಮನೆ ಕೇಳ್ಕೊಂಡು ಕುತ್ಕೊಂಡಿದ್ರೆ ನಾನು ನನ್ನ ಪಕ್ಷಕ್ಕೆ ದ್ರೋಹ ಮಾಡಿದಂಗಾಗಿತ್ತು. ನಾನು ಅವ್ರು ಮಾತಾಡಿದಕ್ಕೆ ತಾನೇ ನೀವು ಹಾಗಾದ್ರೆ ನೀವು ಆಕ್ಸಿಡೆಂಟ್ ಮಾಡಿದಿರಾ, ನೀವು ಕೊಲೆಗಾರ ಅಂದಿದ್ದು. ಆ ಸಂದರ್ಭದಲ್ಲಿ ನೀವು ನಾನಾಗೆ ಅಣ್ಣ, ಇವ್ರ ತರ ನನಗೆ ಹುಚ್ಚಿಲ್ಲ, ನನಗೆ CT ರವಿ ತರ ಹುಚ್ಚಿಲ್ಲ. ನೀವು ಕೇಳಿ, ಸದನದ ಒಳಗಡೆ ಹೊರಗಡೆ ಮಾಧ್ಯಮದವ್ರು ತಾವೆಲ್ಲರೂ ಇರ್ತೀರಾ, ಕೇಳಿ, ಪ್ರತಿಯೊಂದು ವಿಷಯದಲ್ಲೂ ಬಾಯಿ ಹಾಕ್ತಾರೆ. ತಮಗೆ ಸಂಬಂಧ ಇರ್ಲಿ, ತಮಗೆ ಸಂಬಂಧ ಇಲ್ಲದೆ ಇರ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಏನು ತತ್ವಜ್ಞಾನಿ ಅನ್ನೋ ರೀತಿ, ತ್ರಿಕಾಲಜ್ಞಾನಿ ಅನ್ನೋ ರೀತಿ ಎಲ್ಲ ಇವ್ರಿಗೆ ಗೊತ್ತಾಗಿದೆ, ಸರ್ವಜ್ಞ ಇವನು ಅನ್ನೋ ರೀತಿಯಾಗಿ ಪ್ರತಿಯೊಂದು ಮಾತಿನಲ್ಲೂ ಕೂಡ ಅಡ್ಡ ಹಾಕ್ತಾರೆ. ಯಾವುದೇ 33 ಇಲಾಖೆಯಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಬಂದ್ರು ತಮ್ದೊಂದು ಅಕ್ಕಿ ಕಾಳು ಇರ್ಲಿ ಅಂತ ಹೇಳಿ ಮಾತನಾಡ್ತಾರೆ. ಆ ಮನುಷ್ಯನಿಗೆ ಒಂದು ತಾಳ್ಮೆ ಇಲ್ಲ, ಒಂದು ಸಭ್ಯತೆ ಇಲ್ಲ, ಸದನದ ಗೌರವ ಅಂತೂ ಮೊದಲೇ ಇಲ್ಲ. ಬಹಳಷ್ಟು ಬಾರಿ ಚೀಮಾರಿ ಕೂಡ ಹಾಕಿಸ್ಕೊಂಡಿದ್ದಾರೆ ಸದನದಲ್ಲಿ ಅವರ ವರ್ತನೆಗೆ.